ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಗನೇ, ಆ ವಿಜಯಾಂಬಿಕಾ ಆಟ ಇನ್ಮೇಲೆ ನಡೆಯಲ್ಲ. ಅವಳ ಹಟ್ಟಹಾಸ ಮುರಿಯೋದಕ್ಕೆ ಮುಹೂರ್ತ ಇಟ್ಟಾಗಿದೆ. ಈಗ ನಾವೆಲ್ಲರೂ ಅದೇ ದಾರಿಲಿ ನಡೀತಾ ಇದ್ದೀವಿ. ಅವಳು ಮಾಡಿರೋ ಅನ್ಯಾಯಕ್ಕೆ ಉತ್ತರ ಸಿಗುತ್ತೆ. ಅಪ್ಪ, ಪೃಥ್ವಿ ಅಂದರೆ ಯಜಮಾನ್ರ ಫ್ರೆಂಡಾ? ಹೌದಪ್ಪ, ಯಜಮಾನ್ರು ಮತ್ತು ಪೃಥ್ವಿ ಒಳ್ಳೆ ಸ್ನೇಹಿತರು. ಒಬ್ಬರ ಮೇಲೊಬ್ಬರು ತುಂಬ ನಂಬಿಕೆ ಇಟ್ಟಿದ್ದವರು, ಅಣ್ಣ ತಮ್ಮಂದರಾಗಿದ್ದರು. ಆದರೆ ವಿಜಯಾಂಬಿಕಾ ಇಬ್ಬರ ಮಧ್ಯೆ ವಿಷ ಹಿಂಡ್ಬಿಟ್ಲು. ಆ ವಿಷ ಇಷ್ಟು ವರ್ಷ ಎಲ್ಲ ಸಂಬಂಧಗಳನ್ನು ಕೊಂದುಬಿಡ್ತಪ್ಪ. ಶ್ರಾವಣಿ ಅಮ್ಮ ಯಜಮಾನ್ರ ರಕ್ತ ಹಂಚ್ಕೊಂಡೇ ಹುಟ್ಟಿರೋದು. ಆದರೆ ಆ ವಿಜಯಾಂಬಿಕಾ ಅವರಿಬ್ಬರ ಮಧ್ಯ ದೊಡ್ಡ ಗೋಡೆನೇ ಕಟ್ಬಿಟ್ಲು. ನಂದಿನಿ ಅಮ್ಮವ್ರ ಮೇಲೆ ಅಪವಾದ, ಹೆತ್ತ ಮಗಳ ಮೇಲೆ ಕೋಪ, ಸುಖವಾಗಿ ಬಾಳಿ ಬದುಕಬೇಕಾಗಿದ್ದ ದಿನಗಳಲ್ಲಿ ಒಂಟಿತನ, ಇದೆಲ್ಲ ಯಜಮಾನ್ರಿಗೆ ಅವ್ರ ಅಕ್ಕ ಕೊಟ್ಟಿರೋ ಉಡುಗೊರೆ. ನೆನೆಸ್ಕೊಂಡ್ರೆ ಕೋಪ ಬರುತ್ತಪ್ಪ. ಆ ವಿಜಯಾಂಬಿಕಾನ ಕೊಂದಾಕ್ಬಿಡ್ಬೇಕು ಅನ್ಸುತ್ತೆ. ನನಗೂ ಅಷ್ಟೇ ಕೋಪ ಇದೆ ಮಗನೇ. ಆದರೆ ಯಾವತ್ತೂ ನಂದಿನಿ ಅಮ್ಮವ್ರ ಮಾತನ್ನ ಮೀರಿಲ್ಲ. ಈ ಟೈಮಲ್ಲಿ ಕೋಪಕ್ಕಿಂತ ತಾಳ್ಮೆ ಮುಖ್ಯ ಮಗನೇ. ಕೋಪದಿಂದ ವಿಜಯಾಂಬಿಕೆಗೆ ಏನಾದ್ರು ಮಾಡ್ತೀವಿ ಅನ್ನೋದಕ್ಕಿಂತ ನಂದಿನಿ ಅಮ್ಮವ್ರ ಮೇಲಿರೋ ಅಪವಾದ ಸುಳ್ಳು ಅಂತ ಸಾಬೀತಾಗ್ಬೇಕು ಮಗನೇ. ಈ ಹೋರಾಟದಲ್ಲಿ ನನಗೇನಾದರೂ ಆದರೆ ಮಧ್ಯದಲ್ಲೇ ಹೊರಟೋಗ್ಬಿಟ್ರೆ ಅಪ್ಪ, ಬೇಡ್ವಾ. ನಾವೀಗ ಕುರುಕ್ಷೇತ್ರದಲ್ಲಿ ಇದ್ದೀವಿ ಅಂತ ಅನ್ಕೋ. ಇದು ಸಾಮಾನ್ಯವಾದ ಹೋರಾಟ ಅಲ್ಲ ಕಣೋ. ದೊಡ್ಡ ಮನೆಗೋಸ್ಕರ, ದೊಡ್ಡ ಮನೆ ಕುಡಿಗೋಸ್ಕರ ಪ್ರಾಣ ಕೊಡೋಕ್ಕೂ ತಯಾರಾಗಿರಬೇಕು. ಇಂಥ ಪರಿಸ್ಥಿತಿಯಲ್ಲಿ ಏನು ಬೇಕಾದರೂ ಆಗ್ಬೋದು ಕಣೋ. ಹಾಗೊಂದು ವೇಳೆ ನನಗೇನಾದರೂ ಆದರೆ ಶ್ರಾವಣಿ ಅಮ್ಮವ್ರನ್ನ, ನಂದಿನಿ ಅಮ್ಮವ್ರನ್ನ, ಯಜಮಾನ್ರನ್ನ ನೀನು ಒಂದು ಮಾಡಲೇಬೇಕು ಕಣೋ. ಸಾಲಿಗ್ರಾಮದ ಮನೆ ಋಣ ನಮ್ಮ ಮೇಲಿದೆ. ಆ ಮನೆಗೆ ದೊಡ್ಡ ಯಜಮಾನ್ರಿಗೆ ನಾನು ಬಂಟ ಆಗಿದ್ದವನು ಕಣೋ. ಆ ಮನೆ ಋಣ ತೀರಿಸೋ ಜವಾಬ್ದಾರಿನ ಮಗನಾದ ನಿನಗೆ ನಾನು ವಹಿಸ್ತಾ ಇದ್ದೀನಿ ಕಣೋ. ಮಾತು ಕೊಡು, ಅವ್ರನ್ನೆಲ್ಲ ಒಂದು ಮಾಡಿ ಸಾಲಿಗ್ರಾಮ ಮನೆಯಲ್ಲಿ ಮತ್ತೆ ಬೆಳಕು ಚೆಲ್ಲುವಾಗಿ ಮಾಡ್ತೀನಿ ಅಂತ. ಮಾಡ್ತೀನಪ್ಪ, ಮಾಡ್ತೀನಿ. ಶ್ರಾವಣಿ ಅಮ್ಮವ್ರನ್ನ, ನಂದಿನಿ ಅಮ್ಮವ್ರನ್ನ, ಯಜಮಾನರನ್ನ ನೀನು ಒಂದು ಮಾಡಲೇಬೇಕು ಕಣೋ. ಇದನ್ನೆಲ್ಲ ಹೇಗಪ್ಪ ಸರಿ ಮಾಡೋದು? ಯುದ್ಧ ಯಾವಾಗ ಶುರು ಆಗುತ್ತೋ ಏನೋ, ಆದರೆ ನಾವಂತೂ ಸಿದ್ಧವಾಗಿರಬೇಕು. ಆದರೂ ನಮ್ಮಪ್ಪ ಗ್ರೇಟ್. ಇಷ್ಟು ವರ್ಷ ಮನೆಯನ್ನು ಸಂಭಾಳಿಸ್ಕೊಂಡು ನಂದಿನಿ ಅಮ್ಮವ್ರ ಬಗ್ಗೆ ಆಗಲಿ, ಸಾಲಿಗ್ರಾಮದ ಬಗ್ಗೆ ಆಗಲಿ ಒಂಚೂರು ಸುಳಿವು ಬಿಟ್ಕೊಡದೆ ಕಾಪಾಡ್ಕೊಂಬಂದಿದ್ದಾರೆ ಆ ವಿಷಯನ. ಅದರಲ್ಲೇ ಗೊತ್ತಾಗುತ್ತೆ ಅಪ್ಪ ದೊಡ್ಡ ಮನೆಗೆ ಎಷ್ಟು ನಿಯತ್ತಾಗಿದ್ರು ಅಂತ. ಏನಾಯ್ತು ಸುಬ್ಬು, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮೇಡಮ್, ಸುಮ್ಮನೆ ಹಾಗೆ ಕೂತಿದ್ದೆ ಅಷ್ಟೇ. ಸುಬ್ಬು, ನಿನ್ನನ್ನು ನೋಡಿದ್ರೇನೆ ಗೊತ್ತಾಗ್ತಿದೆ ನೀನೇನೋ ಯೋಚನೆ ಮಾಡ್ತಿದ್ಯಾ. ಏನಾಯ್ತು? ನಾವಿಬ್ರು ದೂರ ದೂರ ಇದ್ದೀವಿ ಅಂತನಾ? ಇಲ್ಲ ಅಂತ ಹೇಗೆ ಹೇಳಿ ಮೇಡಮ್. ಅದ್ರ ಜೊತೆಗೆ ಇನ್ನೊಂದಷ್ಟು ಯೋಚನೆಗಳಿದೆ. ನೋಡೋಣ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಮಾಡ್ಕೊಂಡ್ರೆ ಆಯಿತು. ಎಲ್ಲಿ 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 ಮೇಡಮ್?